ಇವನ ಹೆಸರು ವಿರಾಟ್. ಇವನು ತಿನ್ನೋದ್ರಲ್ಲಿ ಮುಂದಿರ್ತಾನೆ, ಕೆಲಸದಲ್ಲಿ ಹಿಂದಿರ್ತಾನೆ. ಆಟ ಆಡೋಕ್ಕೆ ಮಾತ್ರ ಯಾವಾಗಲೂ ಮುಂದಿರ್ತಾನೆ. ಇವನು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿದ್ದಾನೆ. ಅದಕ್ಕೆ ಒಂದು ಗೋಲ್ಡು ಮತ್ತು ಒಂದು ಸಿಲ್ವರು 2 ಮೆಡಲ್ ಕೊಟ್ಟಿದ್ದಾರೆ. ಈ ಮೆಡಲ್ನಲ್ಲಿ ಹಾಕಿದ್ದೀವಿ. ಇದುವರೆಗೂ ಏನಂತಲೂ ಕೇಳಿಲ್ಲ ಅವನು. ಮತ್ತೆ 2 ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಆಡಿದ್ದಕ್ಕೆ. ಇದು ಯಾವುದೋ ಗೇಮ್ ಅಂತ. ಇದು ಮತ್ತು ಇನ್ನೊಂದು ಇವೆರಡರಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದು. ಹಣ್ಣು ತಗೊಂಡು ಬರ್ತಿದ್ದಾನಲ್ಲ, ಇವನು ಯಾರಂತೀರಾ? ಇವನ ಹೆಸರು ವಿನೀಶಾ. ಅವ್ರ ಮಮ್ಮಿ ಹತ್ರ ಕೆಲಸ ಮಾಡಿದ್ರ ಥರ ಮಾಡ್ತಾನೆ. ಮಾಡಿ 10 ರೂಪಾಯಿ ಇಸ್ಕೊಂಡು ಅಂಗಡಿಗೆ ಓಡೋಗ್ತಾನೆ. ಇವನ ಸ್ಪೆಷಾಲಿಟಿ ಅದು. ಇವನ ಹೆಸರು ಬಂದು ವರುಣ್ ಅಲಿಯಾಸ್ ವಜ್ರ ಅಂತ. ಇವನು ಮನೇಲಿ ಚಿಕ್ಕ ಮಗ, ತುಂಬ ಕಿರಿಕಿರಿ ಕೊಡ್ತಾನೆ. ಏನಾದರೂ ಕೊಟ್ಟಿಲ್ಲ ಅಂದರೆ ಬಿದ್ದು ಒಳ್ಳಾಡ್ತಿರ್ತಾನೆ ನೆಲದಲ್ಲಿ. ಇವನ ಸ್ಪೆಷಾಲಿಟಿ ಅದು. ಇವ್ರಿಗೆ ಮನೇಲಿ ಊಟ ಹೋಗಲ್ಲ, ಹೊರಗಡೆ ತಿಂಡಿಬೇಕು. ನಾನಿದ್ದರೆ ಮನೆಯಲ್ಲಿ ಮಾತಾಡ್ದೇ ತಿಂತಾರೆ, ಅವ್ರ ಮಮ್ಮಿ ಇದ್ದರೆ ಹೊರಗಡೆನೇ ತಿಂತಾನೆ. ಪಾನಿಪುರಿ ತಿನ್ನೋಕ್ಕೆ ನಿನ್ನೆ ನಾನು ಹೋಗಿದ್ದೆ. ಮಕ್ಕಳಿಗೆ ಡೈಲಿ ತಿನ್ನಿಸ್ಬಾರ್ದು, ಯಾವಾಗಾರು ಒಂದು ಸತಿ ತಿನ್ನಿಸಿ ಅಷ್ಟೇ. ಇವನು ಕಪ್ ಹಿಡ್ಕೊಂಡು ನಿಂತಾನಲ್ಲ, ಮನೇಲಿ ಊಟ ಹೋಗೋದೇ ಇಲ್ಲ ಇವನಿಗೆ. ಹೊರಗಡೆ ಮಾತ್ರ ತಿನ್ನೋಕ್ಕೆ ಮುಂದೆ ಇರ್ತಾನೆ, ಮನೇಲಿ ತಿನ್ನೋಕ್ಕೆ ಮಾತ್ರ ಹಿಂದೆ. 3 ಜನ ಅಷ್ಟೇ ಇವರು ಮನೇಲಿ ಸ್ವಲ್ಪ ಕೊಡಲೇ ಕೊಡ್ತಾರಾ? ಅದೆಲ್ಲ ನೋಡೋಕ್ಕೂ ಆಗಲ್ಲ ನನ್ನ ಕೈಯಲ್ಲೇ. ನನ್ನ ಕೈಯಲ್ಲಿ ಒದಿಸಿಲಾರು ದಿನವೇ ಇಲ್ಲ ಇವ್ರದ್ದು. 3 ಡೈಲಿ ಒದ್ಸ್ಕೊಂತಾರೆ. ಅದು ತಿಂದಾದ್ಮೇಲೆ ಮತ್ತೆ ಮನೆಗೆ ರಿಟರ್ನ್ ಹೋಗ್ತಿರ್ಬೇಕಾದ್ರೆ ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಅಲ್ಲಿ ದಾರಿಲಿ ಹಣ್ಣು ನೋಡಿದರು. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಈ ನನ್ನ ಮಕ್ಕಳು ಕಿರಿಕಿರಿ ಜಾಸ್ತಿ ಅಲ್ವಾ. ಅದಕ್ಕೋಸ್ಕರನೇ ನಾನು ಸೈಲೆಂಟಾಗಿ ಬಂದೆ. ಹಣ್ಣು ನೋಡಿದ್ರು, ಅಲ್ಲಿ ಹಣ್ಣು ತಗೊಂಡು ಹಣ್ಣಿನ ಮೇಲೆ ಹಣ್ಣು ಬೇಕಂದ್ರು ಹಣ್ಣು ತಗೊಂಡು ಮಾಡಿದ್ವಿ. ನೆಕ್ಸ್ಟ್ ಬಂದು ಮನೇಲಿ ತಿನ್ನೋಕೆ ಈ ಥರ ತಿಂತಿದ್ರು. ನೋಡಿ ಹೆಂಗೆ ಹೇಳಿದಾರೆ, ತಿನ್ನೋದ್ರಲ್ಲಿ ನಂಬರ್ 1, ತಿನ್ನೋದ್ರಲ್ಲಿ ಆಡೋದ್ರಲ್ಲಿ ಮಾತ್ರ. ಮನೇಲಿ ಕೆಲಸ ಹೇಳಿದರೆ ಕಾಲು ನೋಯುತ್ತೆ, ಕೈ ನೋಯುತ್ತೆ ಅಂತ ಹೇಳ್ತಾನೆ. ಎಲ್ಲ ಮಕ್ಕಳು ಇದೇ ಥರ ಕಂಪ್ಲೇಂಟ್ ಮಾಡ್ತಾರೆ. 3 ಜನದ್ದು ದಿನ ಒಂದು ಎಪಿಸೋಡ್ ಬರುತ್ತೆ ಯೂಟ್ಯೂಬಲ್ಲಿ. ನೋಡ್ರಿ ಬೇಕಾದ್ರೆ ಒಂದು ಹತ್ರ ನಿಲ್ಲಲ್ಲ. ಇವ್ರು ಮಾಡೋ ಒಂದೊಂದರ ಇರ್ತೀವಿ ಆಟ ತೋರಿಸ್ತೀನಿ. ಚೆನ್ನಾಗಿ ಅವ್ರದ್ದು ಡೈಲಿ ಒಂದು ಎಪಿಸೋಡ್ ಹಾಕ್ಬೇಕಂತ ಮಾಡೀನಿ. ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಫಾಲೋ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ ಮೇನು, ಯಾಕಂದ್ರೆ ಡೈಲಿ ನೋಟಿಫಿಕೇಶನ್ ಬರುತ್ತೆ. ತಿನ್ಬೇಕಾದ್ರೆ ಹಿಂದೆ ಮುಂದೆ ನೋಡಲ್ಲ. ಮಂಗನ ಥರನೂ ತಿಂತಾನೆ, ಮನುಷ್ಯನ ಥರನೂ ತಿಂತಾನೆ. ಒಟ್ಟು ತಿನ್ನಾಗ ಮಾತ್ರ ನೋಡಿ ತಿಂತಾನೆ ಇರ್ತಾನೆ. ಇವನು ಸ್ಪೆಷಾಲಿಟಿ ಅದು. ಹಿಂಗೆ ಹೇಳ್ತಾರೆ ನೋಡ್ರಿ ಇವರು. ಇನ್ನೂ ಇವ್ರದ್ದು ನೋಡ್ಬೇಕು ನಾವು.